ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವರ್ಷಗಳಿಂದ ಈ ಒಂದು ಶಾಲಾ ಆವರಣದಲ್ಲಿ ಅನ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ವರ್ಷ ಕೂಡ ಕೆಜಿಎಫ್ನ ರೋಟರಿ ಕ್ಲಬ್ ವತಿಯಿಂದ ಮಕ್ಕಳಿಗೆ 2 ಜೊತೆ ಬಟ್ಟೆಯನ್ನ ವಿತರಣೆ ಮಾಡ್ತಾ ಇದ್ವಿ. ಜೊತೆಗೆ ಮೊದಲು ಎಲ್ಲಾ ಮಕ್ಕಳಿಗೂ ಕೂಡ ನಿಘಂಟನ್ನು ಕೊಡ್ತಾ ಇದ್ವಿ, ಡಿಕ್ಷನರೀಸ್. ಎಲ್ಲ ಮಕ್ಕಳಿಗೂ ಕೂಡ ಡಿಕ್ಷನರೀಸ್ ಕೊಡ್ತಾ ಇದ್ವಿ. ನಮ್ಮ ಕೆಜಿಎಫ್ ತಾಲೂಕಿನ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಿಗೆ ಹಿಂದೆ ಎಲ್ಲ ನಿಘಂಟುಗಳು ಕೊಡ್ತಾ ಇದ್ವಿ. ಈಗ ನಿಘಂಟುಗಳ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸಿ ಹೀಗೆ ಹೆಚ್ಚಿನ ಉಪಯೋಗ ಆಗಬೇಕು ಅಂತ ಒಂದು ಈ 2 ಇದೆ. ಒಂದು ನಮ್ಮ ಒಂದು ಗ್ರಾಮೀಣ ಪ್ರೌಢಶಾಲೆಗೆ ಬರ್ತಕ್ಕಂಥ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಸೊ ಅವ್ರಿಗೆ ಒಂದು ಸಮವಸ್ತ್ರ ನೀಡೋದ್ರ ಮುಖಾಂತರ ಅವರಿಗೆ ಆರ್ಥಿಕವಾಗಿ ಹೊರೆಯನ್ನು ತಗ್ಗಿಸಬೇಕು ಅಂತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಪರಿಸರದ ಒಂದು ಕಾಳಜಿಯನ್ನು ಇಟ್ಕೊಂಡು ಏನು ಕಲ್ಪವೃಕ್ಷ ಅಂತ ಕರಿತೀವಿ, ತೆಂಗಿನ ಸಸಿ, ಅದನ್ನ ಕೊಟ್ಟು ನಿಮ್ಮ ಪ್ರತಿ ಮನೆ ಹತ್ರ ಒಂದು ತೆಂಗಿನ ಮರ ಬೆಳೀಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಕೇಂದ್ರ ಸಮಿತಿಯ ನಿಮಗೆ ಅದು ತೀರ್ಮಾನವನ್ನು ತೆಗೆದುಕೊಂಡಾಗ ಯಾವ ಸಸಿಗಳನ್ನು ನಾವು ನೀಡಬೇಕು, ಯಾವ ಸಸಿಗಳನ್ನು ನಾವು ನೆಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಅಂತ ಸಂದರ್ಭದಲ್ಲಿ ಈಗ ಹಿರಿಯರು ಕೆಲವು ಸಲಹೆಗಳನ್ನು ನೀಡ್ತಾರೆ. ನೋಡಿ, ನಾವು ಯಾವುದೇ ಒಂದು ಗಿಡವನ್ನು ನೆಟ್ಟರು ಕೂಡ ಅದರ ಬಗ್ಗೆ ಇರುವಂಥ ಒಂದು ಕಾಳಜಿ ಒಂದು ರೀತಿಯಲ್ಲಿ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಆದರೆ ಈ ಒಂದು ತೆಂಗಿನ ಸಸಿ ಏನಿದೆ ಅದರ ಬಗ್ಗೆ ಹೆಚ್ಚಿನ ಒಂದು ಪ್ರೀತಿಯನ್ನ ನಮ್ಮ ಸಂಸ್ಕೃತಿಯಲ್ಲಿ ನಾವು ಅದನ್ನ ತೋರಿಸ್ತೀವಿ. ಸರಿ, ಈ ಸಸಿಯನ್ನು ನಾವು ಆರಿಸ್ಕೊಂಡಾಗ ಯಾರು ನೀಡಬೇಕು, ಯಾರು ಇದರ ಫಲಾನುಭವಿಗಳು ಅಂತ ಹೇಳಿದಾಗ ಬೇರೆ ಯಾರೂ ಬೇಡ, ನಮ್ಮ ವಿದ್ಯಾರ್ಥಿಗಳೇ ಇದರ ಫಲಾನುಭವಿಗಳಾಗಿಲ್ಲ ಎಂಬುದಕ್ಕೆ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ. ಆ ರೀತಿಯಲ್ಲಿ ಈ ಸಸಿಯನ್ನು ನಾವು ನಿಮಗೆ ನೀಡುವಂತಹ ಒಂದು ಯೋಜನೆ ನಂಬಿಕೊಂಡು
ವರ್ಷದಿಂದ ಈ ಒಂದು ಶಾಲಾ ಆವರಣದಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ವರ್ಷ ಕೂಡ KGFನ ರೋಟರಿ ಕ್ಲಬ್ ವತಿಯಿಂದ ಮಕ್ಕಳಿಗೆ 2 ಜೊತೆ ಬಟ್ಟೆಯನ್ನು ವಿತರಣೆ ಮಾಡ್ತಾ ಇದ್ವಿ. ಜೊತೆಗೆ ಮೊದಲು ಎಲ್ಲ ಮಕ್ಕಳಿಗೂ ಕೂಡ ನಿಘಂಟನ್ನು ಕೊಡ್ತಾ ಇದ್ವಿ, ಡಿಕ್ಷನರೀಸ್. ಎಲ್ಲ ಮಕ್ಕಳಿಗೂ ಕೂಡ ಡಿಕ್ಷನರೀಸ್ ಕೊಡ್ತಾ ಇದ್ವಿ. ನಮ್ಮ KGF ತಾಲೂಕಿನ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಿಗೆ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಿಗೆ ಹಿಂದೆ ನಿಘಂಟುಗಳು ಕೊಡ್ತಾ ಇದ್ವಿ. ಈಗ ನಿಘಂಟುಗಳ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸಿ ಏನು ಈ ಒಂದು ಕಲ್ಪವೃಕ್ಷವನ್ನು ಕೊಡ್ತಾ ಇದ್ವಿ. ಕಾರಣ ಏನಂತ ಹೇಳಿದ್ರೆ, ನೀವು ಡಿಗ್ರಿ ಮಾಡಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಿ ನೀವು ನಿಮ್ಮ ಮನೆಯಿಂದ ಗಂಡನ ಮನೆಗೆ ಹೋದ್ರೂ ಕೂಡ ತಾಯಿ ಮನೆಗೆ ವಾಪಸ್ ಬರ್ತೀರಾ. ನೀವು ತಾಯಿ ಮನೆಗೆ ವಾಪಸ್ ಬಂದಾಗ ನಿಮಗೆ ಅರ್ಥ ಕುಟುಂಬ ಕೊಡಬೇಕಾಗುತ್ತೆ. ತಾಯಿ ಆದವರು, ಅತ್ತಿಗೆ ಆದವರು, ಯಾರನ್ನಾಗಲಿ ಅವರು ನೀನು ಉಳಿದೆಯಲ್ಲ ಗಿಡ, ಆ ಗಿಡದಲ್ಲಿ ಫಲವನ್ನು ಕೊಟ್ಟಿರ್ತದೆ ಆವಾಗ ನೀನು ಆ ಊರಿಂದ ಬಂದಾಗ. ಅಂತ ಒಂದು ತೆಂಗಿನಕಾಯಿನ ನಿನಗೆ ಆ ತಟ್ಟೆಲಿಟ್ಟು ನಿಮ್ಮ ತಾಯಿನೋ ಅಥವಾ ಅತ್ತಿಗೆನೋ ಯಾರೋ ಆ ಮನೆಯಿಂದ ನಿಮಗೆ ಅದನ್ನು ಕೊಡ್ತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿ ಆ ಒಂದು ಕಲ್ಪವೃಕ್ಷ ಅಂತ. ಯಾವುದೇ ಒಂದು ತೆಂಗಿನ ಗಿಡಕ್ಕಿರ್ತಕ್ಕಂಥ ಇದು ಬೇರೆ ಎಲ್ಲವೂ ಕೂಡ ಒಂದೊಂದಕ್ಕೆ ಉಪಯೋಗ, ಎರಡೆರಡಕ್ಕೆ ಉಪಯೋಗ ಇರ್ತದೆ. ಆದ್ರೆ ಇದಕ್ಕೆ ಕಲ್ಪವೃಕ್ಷ ಅಂತ ಹೇಗೆ ಅಂತ ಹೇಳಿದ್ರೆ, ನೀನು ಯಾವುದೂ ವೇಸ್ಟ್ ಆಗಲ್ಲ. ಮದುವೆಗೆ, ಮಂಟಪಕ್ಕೆ, ಒಳ್ಳೆ ಕಾಲಕ್ಕೆ ತೆಂಗಿನ ಪಟ್ಟೆಗಳು ನೋಡೋದು ಮದುವೆಗಳಲ್ಲಿ ಮಾಡ್ತೀವಿ. ಒಂದು ದೇವಸ್ಥಾನದಲ್ಲಿ ಪೂಜೆ ಉಪಯೋಗಿಸ್ತೀವಿ, ಎಲ್ಲದಕ್ಕೂ ಉಪಯೋಗಿಸ್ತೀವಿ. ತೆಂಗಿನಕಾಯಿ ಇಲ್ಲದೆ ಯಾವುದೇ ಒಂದು ಕಾರ್ಯ ನಡೆಯೋದಿಲ್ಲ. ತೆಂಗಿನಕಾಯಿ ಇಲ್ಲದೆ ಇದ್ರೆ ಯಾವುದೇ ಒಂದು ಕಾರ್ಯ ನಡೆಯೋದಿಲ್ಲ. ಆ ಒಂದು ಇದರಿಂದ ಅದನ್ನು ಕಲ್ಪವೃಕ್ಷ ಅಂತ ಹೇಳಿ ಕರೀತಾರೆ. ಅದಕ್ಕೆ ನೀವು ಏನು ತಗೊಂಡು ಹೋಗ್ತೀರಾ, ನೀವು ಶ್ರದ್ಧಾಭಕ್ತಿಯಿಂದ ದೇವರಿಗೆ ಅನಂತ ನಮಸ್ಕಾರಗಳನ್ನು ಹೇಳಿ ನೀವು ಚೆನ್ನಾಗಿ ಆ ಗಿಡನ ಉಳ್ಬೇಕು. ಬೆಳಗ್ಗೆ ಅದನ್ನು ಕೊಟ್ಟಂಥವರು ನಮ್ಮ ಆಲ್ ಇಂಡಿಯಾ ಈ ಒಂದು ಕೊಕೊನಟ್ ಬೋರ್ಡ್ನ ಡೈರೆಕ್ಟರ್ ಬಂದಿದ್ರು ಬೆಳಗ್ಗೆ. ಅವ್ರು ಹೇಳಿದ್ರು, ಸರ್ 3 ತಿಂಗಳು ಸಂಪೂರ್ಣವಾಗಿ ನೀರನ್ನು ಹಾಕಿ ಬೆಳೆಸಿದ್ದಾದ್ರೆ ಒಳ್ಳೆ ಫಸಲು ಬರುತ್ತೆ. ಅದ್ರ ಜೊತೆಗೆ ಸಮ್ಮರಲ್ಲಿ 3 ತಿಂಗಳು ನಾವು ಮನೆಯಲ್ಲಿ ವೇಸ್ಟ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಮಗದೊಂದು ಮಾಡ್ತೀವಿ. ದಿನಾದ ಕಂಪಲ್ಸರಿ ನೀವು ಆ ಗಿಡಗಳಿಗೆ 3 ತಿಂಗಳು ಸಮ್ಮರಲ್ಲಿ ನೀರು ಹಾಕ್ಬಿಟ್ರೆ ಆಮೇಲೆ ಅದಕ್ಕೆ ತಾನಾಗಿ ಬೆಳ್ಕೊಂಡು ಹೋಗುತ್ತಂತೆ. ಅದನ್ನ ಕನಿಷ್ಠ ನೀವು 1 ವರ್ಷ ದಿನಾದ ಅದಕ್ಕೆ ನೀರನ್ನು ಹಾಕಿ ಅದನ್ನ ಪ್ರೋಕ್ಷಣೆ ಮಾಡಬೇಕು ಅಂತ ನಾನು ಎಲ್ಲ ನನ್ನ ಆತ್ಮೀಯ ಮಕ್ಕಳಲ್ಲಿ ಕೇಳ್ಕೊತೇನೆ. ಕಾರಣ ಏನಂತ ಹೇಳಿದ್ರೆ, ನಾವು ಇಷ್ಟೊಂದು ಸಸಿಗಳು ಕೊಟ್ಟಾಗ ಕನಿಷ್ಠ ಪ್ರತಿಶತ 10-20 ಅಕಸ್ಮಾತ್ ಇದಾದ್ರೂ ಕೂಡ ಮಿಕ್ಕಿದ್ದು ಎಲ್ಲ ಮನೆಗಳು ಕೂಡ ಅಂಟ್ಕೊಂಡು 100 ವರ್ಷಗಳ ಕಾಲ ಅದರ ಫಸಲನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಕೆಲಸ ನಿಮ್ಮಿಂದ ಆಗಬೇಕು. ಅದನ್ನ ದಯವಿಟ್ಟು ತಾವು ಮಾಡಲೇಬೇಕು. ನಿಮಗೆ ಆ ಒಂದು ಶ್ರದ್ಧಾಭಕ್ತಿ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ KGF ರೋಟರಿ ಕ್ಲಬ್ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ. ಆದ್ರಿಂದ ಮುಂದಿನ ಅನೇಕ ಸಭೆ ಸಮಾರಂಭಗಳನ್ನು ಕೂಡ ನಮ್ಮ ಒಂದು ಈ ಒಂದು ವೇದಿಕೆಯಲ್ಲಿ KGF ಕ್ಲಬ್ ಮತ್ತು ನಮ್ಮ ರೋಟರಿ ಸಂಸ್ಥೆ 319192 ವತಿಯಿಂದ ಇನ್ನೂ ಅನೇಕ ಸೇವಾ ಕಾರ್ಯಗಳನ್ನ ಮಾಡ್ತೇವೆ. ಇವತ್ತು ಯಾರು ಬಂದು 10 ಜನ ಈ ಒಂದು ಬಟ್ಟೆ ತಗೊಂಡು 14ನೇ ತಾರೀಕಿನ ಒಳಗೆ ನೀವು ಸ್ಟಿಚ್ ಮಾಡಿಕೊಂಡು ಇರಬೇಕು. ಆಗಸ್ಟ್ 15 ಡ್ರೆಸ್ಸಲ್ಲಿ ಯೂನಿಫಾರ್ಮ್ ಹಾಕೊಂಡು ಊರೆಲ್ಲ ಸುತ್ತಾಡಬೇಕಾಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಯೋಗಿ. ಸಂಸ್ಥೆ ಆ ಹೆಸರಲ್ಲೇ ಇದೆ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಅಂದ್ರೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಈ ಸಂಸ್ಥೆಯ ಮೂಲ ಉದ್ದೇಶ. ಆ ನಿಟ್ಟಿನಲ್ಲಿ ನಮ್ಮ ರೋಟರಿ ಕ್ಲಬ್ ಆಫ್ KGF 3191 ಡಿಸ್ಟ್ರಿಕ್ಟ್ನಲ್ಲಿ ಅತ್ಯಂತ ಹಳೆಯ ಇತಿಹಾಸ ಇರ್ತಕ್ಕಂಥ ಕ್ಲಬ್ ಅಂದ್ರೆ ನಮ್ಮ KGFನ ರೋಟರಿ ಕ್ಲಬ್. ಇದೇ ನಂಬರ್ 1 ಅಂದ್ರೆ ಹಿಸ್ಟ್ರಿನಲ್ಲೇ 3191 ಫಸ್ಟ್ ಕ್ಲಬ್, ಓಲ್ಡೆಸ್ಟ್ ಕ್ಲಬ್. ಸೊ ಇದು ನಮ್ಮ ಒಂದು ಹೆಮ್ಮೆ. ಈ ಒಂದು ಕ್ಲಬ್ನ ಒಂದು ಹೆಮ್ಮರವಾಗಿ ಬೆಳೆಸ್ತಾ ಇರ್ತಕ್ಕಂಥದ್ದು ನಮ್ಮ ಅಮೂಲ್ ಲಕ್ಷ್ಮಣ್. ಸೊ ಅವರಿಂದ ಇವತ್ತು ಈ ಕ್ಲಬ್ ಇಷ್ಟೊಂದು ಸದಸ್ಯರಾಗಿದ್ದಾರೆ, ಇಷ್ಟೊಂದು ಸದಸ್ಯರಿದ್ದಾರೆ ಅಂದ್ರೆ ಅದು ಕಾರಣಕರ್ತರು ಅವರೇ. ಇವತ್ತು ಈ ಸಂಸ್ಥೆಯ ಕೆಲವೊಂದು ಪ್ರಾಜೆಕ್ಟ್ಗಳು ಕೂಡ ಅವ್ರ ಮುಖಾಂತರ ನಡೀತಾ ಇರ್ತಕ್ಕಂಥದ್ದು. ಇವತ್ತು ತಮಗೆ
ಮಕ್ಕಳಿಗೆ ಏನು ಉಚಿತವಾಗಿ ಸಮವಸ್ತ್ರ ನೀಡತಕ್ಕಂಥದ್ದಾಗಿರ್ಬೋದು, ಕಲ್ಪವೃಕ್ಷ ಪ್ರಾಜೆಕ್ಟ್ ಅಡಿಯಲ್ಲಿ ನಿಮಗೆ ಇವತ್ತು ತೆಂಗಿನ ಸಸಿಗಳನ್ನು ನೀಡ್ತಕ್ಕಂಥದ್ದು, ಇದೆಲ್ಲ ಯಾರು ದಾನಿಗಳು ಎಲ್ಲಿಂದ ಬಂದು ಕೊಟ್ಟಿರ್ತಕ್ಕಂಥದ್ದಿಲ್ಲ, ಇದು ಸ್ವತಃ ಅವರೇ ರೋಟರಿ ಹೆಸರಿನಲ್ಲಿ ತಮ್ಮೆಲ್ಲರೂ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಬೇರೆ ಯಾರ್ದು ಏನು ಪಾತ್ರ ಇಲ್ಲ. ಜಿಲ್ಲೆಯಿಂದ ನಮ್ಗೆ ಒಂದು ಸ್ವಲ್ಪ ಅನಿಲ್ ಗುಪ್ತಾ ಅವರು ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ, ಜೊತೆಗೆ ಉಳಿದಿನ ಆಮೋನ್ ಅವರು ಇದನ್ನೆಲ್ಲ ಪರಿಸಿ ಇವತ್ತು ಇಲ್ಲಿ ಈ ಒಂದು 2 ಪ್ರಾಜೆಕ್ಟ್ ಇವತ್ತು 2ನ್ನ ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಅವ್ರಿಗೆ ನಮ್ಮ ಕ್ಲಬ್ನ ಎಲ್ಲ ಸದಸ್ಯರ ಪರವಾಗಿ, ಅಧ್ಯಕ್ಷರ ಪರವಾಗಿ ಮತ್ತೆ ನಮ್ಮ ಕಾರ್ಯದರ್ಶಿ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನ ನಾವು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉಪಯೋಗ ಆಗಬೇಕು ಅಂತ ಒಂದು ಈ 2 ಇದೆ. ಒಂದು ನಮ್ಮ ಒಂದು ಗ್ರಾಮೀಣ ಪ್ರೌಢಶಾಲೆಗೆ ಬರ್ತಕ್ಕಂಥ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಸೊ ಅವ್ರಿಗೆ ಒಂದು ಸಮವಸ್ತ್ರ ನೀಡೋದ್ರ ಮುಖಾಂತರ ಅವರಿಗೆ ಆರ್ಥಿಕವಾಗಿ ಹೊರೆಯನ್ನು ತಗ್ಗಿಸಬೇಕು ಅಂತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಪರಿಸರದ ಒಂದು ಕಾಳಜಿಯನ್ನು ಇಟ್ಕೊಂಡು ಏನು ಕಲ್ಪವೃಕ್ಷ ಅಂತ ಕರಿತೀವಿ, ತೆಂಗಿನ ಸಸಿ ಅದನ್ನ ಕೊಟ್ಟು ನಿಮ್ಮ ಪ್ರತಿ ಮನೆ ಹತ್ರ ಒಂದು ತೆಂಗಿನ ಮರ ಬೆಳೀಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಸೊ ನೀವೆಲ್ಲ ಈ ಒಂದು ಕಾರ್ಯಕ್ರಮದ ಏನು ಫಲಾನುಭವಿಗಳಿವೆಲ್ಲ ಯೂನಿಫಾರ್ಮ್ ಮತ್ತೆ ಯೂನಿಫಾರ್ಮ್ ತಗೊಂಡು ಅದನ್ನ ಅಚ್ಚುಕಟ್ಟಾಗಿ ಹೊಲಿಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಜೊತೆಗೆ ತೆಂಗಿನ ಸಸಿಗಳನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ತಮ್ಮ ಮನೆಗಳ ಬಳಿ ಎಲ್ಲಿ ಸ್ಥಳಾವಕಾಶ ಇದೆಯೋ ಅಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯ ಸಹಾಯವನ್ನು ಪಡ್ಕೊಂಡು ಅವನ್ನ ಹಾಳು ಮಾಡಿದ ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ, ಅದು ಸದುಪಯೋಗ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಸ್ತಾವಿಕವಾಗಿ ಈ ಶಾಲೆಗೆ ಬರೋದಕ್ಕೆ ನಾನು ತುಂಬಾ ಸಂತೋಷವಾಗುತ್ತೆ. ಇದುವರೆಗೂ ಒಂದು 2 ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೆ. ಈ ಶಾಲೆಯ ಒಂದು ಬೆಳವಣಿಗೆಯ ರೀತಿಯನ್ನು ನಾವು ನೋಡ್ತಾ ಇದ್ರೆ ಅನುದಾನಿತ ಶಾಲೆಗಳು ಇಷ್ಟೊಂದು ರೀತಿಯಲ್ಲಿ ಕೂಡ ಮುಂದುವರಿಬಹುದಾ, ಇಷ್ಟೊಂದು ಬೆಳವಣಿಗೆಯನ್ನು ಕಾಣಬಹುದಾ ಅಂದ್ಬಿಟ್ಟಿದೆ. ಅಂತರ್ಜಾಲದ ಅನುದಾನಿತ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುವಂತ ನನಗೆ ಒಂದು ರೀತಿಯಲ್ಲಿ ತುಂಬಾ ಹೆಮ್ಮೆ ಆಗ್ತಾ ಇದೆ ಅಂದ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ತುಂಬಾ ಸಂತೋಷ ಪಡ್ತೀನಿ. ಯಾವುದೇ ಒಂದು ಸಂಸ್ಥೆ ಮುಂದುವರಿಬೇಕಂದ್ರೆ ಅದಕ್ಕೆ ಗಾಡ್ ಫಾದರ್ ಅಂತ ಹೇಳ್ತೀವಿ, ಅಂಥವರು ಇರಲೇಬೇಕು. ಅಂಥವರಲ್ಲಿ ಈ ಸಂಸ್ಥೆ ಗಾಡ್ ಫಾದರ್ ಆಗಿರುವಂಥವರು ನಮ್ಮ ಆಮಲಕ್ಷ್ಮಣ್ ಅವರು. ಅವರಿಗೆ ತಮ್ಮದೇ ಆದಂತಹ ಒಂದು ಮಕ್ಕಳ ಮೇಲೆ ಕಾಳಜಿ ಇದೆ ಎಂಬುದಕ್ಕೆ ನಾವು ಹೇಳ್ಬೋದು. ಅಂತಹ ಒಂದು ಕಾಳಜಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮಕ್ಕಳೇ, ಅನುದಾನಿತ ಶಾಲೆಗಳಿಗೆ ಬರುವಂಥ ಮಕ್ಕಳು ಆರ್ಥಿಕವಾಗಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಆದರೆ ಎಲ್ಲರಲ್ಲೂ ನಾವು ಸಮಾನತೆಯನ್ನು ಕಾಣೋದು ನಮ್ಮ ಒಂದು ಸಮವಸ್ತ್ರದಲ್ಲಿ. ಇಂತಹ ಸಮವಸ್ತ್ರವನ್ನು ನಾವು ಅಳವಡಿಸಿಕೊಂಡು ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಬಾಳೆ ಬದುಕ್ತಾ ಇದ್ದೀವಿ. ಆ ರೀತಿ ಮಕ್ಕಳಿಗೆ ಆರ್ಥಿಕವಾಗಿ ತುಂಬ ದುರ್ಬಲರಾಗಿರುವಂಥ ಮಕ್ಕಳಿಗೆ ಪ್ರತಿ ವರ್ಷ ನಾನು ಆಮದ್ ಲಕ್ಷ್ಮೀನಾರಾಯಣ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಕೆಜಿಎಫ್ ರೋಟರಿ ಸಂಸ್ಥೆ ಸಮವಸ್ತ್ರಗಳನ್ನು ನೀಡ್ತಾ ಇದೆ. ಇದಕ್ಕೆ ನಾನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.